ಕೊನೆಯದಾಗಿ ಒಂದು ನಾನು ಕೇಳಲೇಬೇಕು. ಯಾಕೆ ಅಂದರೆ 17 ವರ್ಷಗಳ ಕಾಲ ಇದು 17ನೇ ವರ್ಷ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸನತ್ ಕುಮಾರ್ ಗುರುಗಳು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಬರ್ತಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರುವಂಥ ಏನು ಭಕ್ತಾದಿಗಳಿಗೆ ಮಳೆ ಬಂದರೆ ಇಲ್ಲ ಬಿಸಿಲು ಇದ್ದರೂ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಮಾರ್ನಿಂಗ್ 5 ಗಂಟೆಯಿಂದ ನೈಟು 10 ಗಂಟೆವರೆಗೂ ಕೂಡ ಪ್ರಸಾದ ವಿನಿಯೋಗಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಎಷ್ಟೊಂದು ಜನ ತೇರು ಎಳಿಬೇಕು, ಒಂದು ಜಾತ್ರೆಯಲ್ಲಿ ನಾನು ಭಾಗವಹಿಸಬೇಕು ಅಂತ ಅನ್ಕೊತಾ ಇರ್ತಾರೆ, ಬಟ್ ಅವಕಾಶ ಸಿಕ್ಕಿರಲ್ಲ. ಆ ಅವಕಾಶನ ಇಲ್ಲಿ ಕಲ್ಪಿಸಿರ್ತಕ್ಕಂಥದ್ದು ತುಂಬ ಖುಷಿ ಕೊಡುತ್ತೆ. ಮತ್ತು ಹೊರಗಡೆ ನಾವು ಸ್ಟಾಲ್ಗಳನ್ನ ನೋಡ್ಬೋದು. ಒಂದು ಜಾತ್ರೆ ಅಂತ ಅಂದರೆ ಅಲ್ಲಿ ಅವರು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು, ಇಲ್ಲ ಅವ್ರು ಏನೋ ಸೇಲ್ ಮಾಡೋವಂಥ ಏನು ತಿಂಡಿ ತಿನಿಸುಗಳನ್ನು ಇಲ್ಲಿ ಸೇಲ್ ಮಾಡೋವಂಥದ್ದು, ಒಂದು ಹಬ್ಬದ ವಾತಾವರಣನೇ ಈ ಭಾಗದಲ್ಲಿ ಕ್ರಿಯೇಟ್ ಆಗೋಗಿದೆ. ಸೊ ಈ ಒಂದು ವ್ಯವಸ್ಥೆ ಬಗ್ಗೆ, ಆರ್ಗನೈಸ್ ಬಗ್ಗೆ ಹೇಳೋದಾದರೆ ಸರ್. ನೋಡಿ, ಆರ್ಗನೈಸಲ್ಲಿ ಇಲ್ಲಿ ಒಂದೇ ಕಾಣ್ತಾ ಇರೋದು ನನಗನ್ಸಿದ್ದು. ಈಗ ನೀವು ಹೇಳಿದ್ರಿ, ಅವ್ರು ಅಲ್ಲಿ ನೆರಳಾಕ್ಸಿದ್ದಾರೆ, ಇಲ್ಲಿ ಕೂತ್ಕೊಳ್ಳೋಕ್ಕೇನೋ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲ ಅದು ಮಾಡಿದ್ದಾರೆ. ಯಾಕೆ ಅದು ಮಾಡ್ತಾರೆ ಅಂತಂದರೆ, ಅವರು ಬರೋರನ್ನ ಭಕ್ತಾದಿಗಳನ್ನು ನೋಡ್ತಾ ಇಲ್ಲ, ಅವ್ರು ಎಲ್ಲರಲ್ಲೂ ಬಾಬಾನ ನೋಡ್ತಿದ್ದಾರೆ. ಇಟ್ ಈಸ್ ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ ಏನೇನಿಲ್ಲ. ಈಗ ನಮ್ಮನೆಗೆ ಅದಕ್ಕೆ ಅತಿಥಿ ದೇವೋಭವ ಅನ್ನೋದು. ಈಗ ನಮ್ಮನೆಗೆ ಬರೋರನ್ನ ನಾನು ಯಾರೋ ಬರ್ತಿದ್ದಾರೆ ಗೆಸ್ಟು, ಈಗ ಬರ್ತಾರೆ ಇನ್ನೊಂದು ಅವರ್ಗೆ ಹೋಗ್ತಾರೆ ಅನ್ನೋ ಫೀಲ್ ಇದ್ದರೆ ನಾನು ಇಷ್ಟ ತಯಾರಿ ಮಾಡ್ಕೊಳ್ಳಲ್ಲ. ಬಟ್ ಬರ್ತಾ ಇರೋ ಅತಿಥಿ ದೇವ್ರಪ್ಪ ಅವನು ಅಂತ ನೀವು ನೋಡೋ ಭಾವನೆ ಬಂದಾಗ ನಿಮ್ಗೇನಾಗುತ್ತೆ? ಹೆಂಗೆ ರೆಡಿ ಮಾಡ್ಕೊತೀರ ನಿಮ್ಮ ಮನೇಲಿ ನೀವು, ಅಲ್ವಾ? ಅದನ್ನು ಅವ್ರು ಮಾಡಿದ್ದಾರೆ. ಸಿಂಪಲ್ಲಾಗಿ ಕೇಳಿ ನೋಡಿ ಬೇಕಾದ್ರೆ ಅವ್ರಿಗೆ ಆ ಭಾವನೆ ಇಲ್ಲಾಂದ್ರೆ ಇಷ್ಟು ಮಾಡ್ತಾರ ಅಂತ. ಅದು ಏನಾಗುತ್ತೆ, ಅದಕ್ಕೆ ನಿಮಗೆ ದತ್ತಾತ್ರೇಯರ ಕಥೆಯಲ್ಲಿ ದತ್ತಾತ್ರೇಯರು 24 ನೇಚರಿಂದ ಗುರುಗಳ ಅಂಶನ ತೊಗೊತಾರೆ. ಎಲ್ಲವನ್ನು ಒಂದೊಂದು ಗುರು ಅಂತ ಅವ್ರು ಭಾವಿಸ್ತಾರೆ. ಅದರಲ್ಲಿ ಸೂರ್ಯನು ಒಂದು ಗುರು. ಸೂರ್ಯನಿಂದ ಒಂದು ಕಲಿತಾರಂತ ಅವರು. ಏನು ಅಂತಂದರೆ, ಈ ಹನಿಗಳು ಬಿದ್ದಿರುತ್ತೆ, ನೀರು ಹನಿ. ಸೂರ್ಯನ ಒಂದೊಂದು ಹನಿಲೂ ಸೂರ್ಯ ಕಾಣ್ತಾ ಇರ್ತಾನೆ, ರಿಫ್ಲೆಕ್ಷನ್. ಬಟ್ ಸೂರ್ಯ ಅಲ್ಲಿದ್ದಾನೆ ಒಬ್ಬ ಅನ್ನಂಗೆ, ಬಾಬಾ ಅಲ್ಲಿ ಒಬ್ಬರಿದ್ದಾರೆ. ಎಲ್ಲ ಹನಿಗಳು ಇವಾಗ ರಿಫ್ಲೆಕ್ಷನ್. ಇದು ಬರ್ತಾರ, ನಾನು ನೀವು ನಿಮ್ಮ ಸಮೇತ, ಈ ಮಗು ಸಮೇತ, ಇವರು ಅವ್ರು ಕ್ಯಾಮ್ರಾ ಹಿಡ್ಕೊಂಡ್ರು, ಅವ್ರು ಇಲ್ಲಿ ಬರ್ತಾರೋ, ಆರ್ ಆಲ್ ಸ್ಮಾಲ್ ಮಿರರ್ ಪೀಸ್ ಆಫ್ ಬಾಬಾ. ಇದು ಅವ್ರಿಗೆ ಗೊತ್ತಿರೋದ್ರಿಂದ, ಅದನ್ನು ತಿಳಿದಿರೋದ್ರಿಂದಲೇ ಅವರು ದೇವಸ್ಥಾನ ಮಾಡಿರೋದು. ಅಥವಾ ಬಂದಿರೋರು ಎಲ್ಲ ಯಾರು ಭಕ್ತರಲ್ಲಪ್ಪ, ಎಲ್ಲ ಬಾಬಾ ಸ್ವರೂಪರು ಅನ್ನೋದಕ್ಕೆ ಅವ್ರು ಮಾಡಿರೋದು ಅಷ್ಟೇ. ತುಂಬ ಖುಷಿ ಆಯಿತು. ನಾನು ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಗುರುಗಳೇ, ಈ ಮಾತಿಗೆ ಏನು ಹೇಳ್ತೀರಿ? ಈ ಮಾತನ್ನ ನಾನು ನಿಮಗೆ ತಿಳಿಸಿದ್ದೆ ಆಗಲೇ, ಇದೇ ಮಾತು ತಿಳಿಸಿದ್ದೆ. ಆ ಮಾತನ್ನ ನೋಡಿ ಬಾಬಾ ಅವರು ಅವ್ರ ರೂಪದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅದು ಕೇಳೋಕ್ಕೂ ಸಂತೋಷ, ಮತ್ತು ಈ ಕಾಣ್ತಾ ಇರೋದಕ್ಕೂ ಸಂತೋಷ. ಅದನ್ನು ನಾನು ತಿಳಿಸಿದ್ದನ್ನು ಅವ್ರು ಇವತ್ತು ಹೇಳಿದ್ದಾರೆ ಅಂತಂದರೆ ಅದು ಮಿರಾಕಲ್ ಅಂತಲೇ ಹೇಳ್ಬೋದು. ಅದು ಬಾಬನ ಕೃಪೆ ಅಂತ ಹೇಳ್ಬೋದು. ಸಾಯಿರಾಮ್.